ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಟ್ಕಸ್ ಕಿಚನ್. ನಾನು ಕವಿತಾ. ಇವತ್ತಿನ ರೆಸಿಪಿ ಬೆಂಡೆಕಾಯಿ ಗೊಜ್ಜು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಟೊಮೆಟೊ, ಈರುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ಬಿಳಿ ಎಳ್ಳು, ಕಸೂರಿ ಮೇಥಿ, ಮೊಸರು, ಧನಿಯಾ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಬ್ಯಾಡಗಿ ಚಿಲ್ಲಿ ಪೌಡರ್, ಗರಂ ಮಸಾಲ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಉಪ್ಪು, ಲಿಂಬೆಹಣ್ಣಿನ ಜ್ಯೂಸ್. ಬೆಂಡೆಕಾಯಿ. ಮೊದಲಿಗೆ ಬೆಂಡೆಕಾಯಿ ಕಟ್ ಮಾಡ್ಕೊಳ್ಳೋಣ. ಬೆಂಡೆಕಾಯಿ 3-4 ನೀರಿನಲ್ಲಿ, ಉಪ್ಪಿನ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ಒರೆಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಇದರಲ್ಲಿ 3 ಭಾಗ ಇಲ್ಲ 2 ಭಾಗ ಮಾಡ್ಕೊಳ್ಳೋಣ. ಚಿಕ್ಕದಿದ್ರೆ 2 ಭಾಗ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸ್ಲಿಟ್ ಮಾಡಿಕೊಂಡು ಚೆಕ್ ಮಾಡ್ಕೊಂಬಿಡಿ. ಇಲ್ಲ ಮೊದಲೇ ಈ ಥರ ಸ್ಲಿಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ ಎಲ್ಲ ಬೆಂಡೆಕಾಯಿ. ಆಮೇಲೆ ಈ ಥರ ಕಟ್ ಮಾಡ್ಕೊಂಬಿಡಿ. ಇದೇ ಥರ ಎಲ್ಲ ಬೆಂಡೆಕಾಯಿ ನಾನು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ. ಈ ಥರ ಸೀಳಿ ನೋಡ್ಕೊಳ್ಳಿ. ಹುಳು ಇದ್ದರೆ ಅದು ತೆಗೆದಾಕ್ಬಿಡಿ. ನೋಡಿ, ಈಗ ಬೆಂಡೆಕಾಯಿ ಎಲ್ಲ ಒಂದೇ ಥರ ಕಟ್ ಮಾಡ್ಕೊಂಡು ಆಗಿದೆ. ಇವಾಗ ಇದು ಮ್ಯಾರಿನೇಟ್ ಮಾಡಬೇಕು. ಸ್ವಲ್ಪ ಅರಿಶಿನ, ಒಂದು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಮತ್ತೆ ಲಿಂಬೆಹಣ್ಣಿನ ಜ್ಯೂಸ್. ಇವಾಗ ಇದು ನೀಟಾಗಿ ಕಲಿಸ್ಕೊಂಡು ಬಿಡೋಣ. ತುಂಬ ಕಲ್ಸೋಕೆ ಹೋಗ್ಬೇಡಿ, ಹೀಗೆ ಹಗುರವಾಗಿ ಮೆಲ್ಲಗೆ ಕಲಿಸ್ಕೊಂಡು ಮ್ಯಾರಿನೇಟ್ ಆಗೋಗಿ ಬಿಡೋಣ. ಇದು ಲೆಮನ್ ಜ್ಯೂಸ್ ಎಲ್ಲ ಬೆಂಡೆಕಾಯಿಗೆ ಅಂಟ್ಕೊಂಡಿರ್ಬೇಕು. ಆ ಥರ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಹೀಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸ್ಬೇಡಿ. ಇವಾಗ ಇದು ಲಿಡ್ ಮುಚ್ಚಿ ಪಕ್ಕದಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ಈರುಳ್ಳಿ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಚಾಪರಲ್ಲಿ ಕಟ್ ಮಾಡ್ಕೊಳ್ತೀನಿ. ಟೊಮ್ಯಾಟೊ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹಸಿರು ಮೆಣಸಿನಕಾಯಿ ಕಟ್ ಮಾಡ್ಕೊಳ್ಬೇಕು. ಶುಂಠಿ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪೇಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬೆಳ್ಳುಳ್ಳಿ ಸಹ ಅದೇ ಥರ ಕಟ್ ಮಾಡ್ಕೊಳ್ಳಿ, ಇಲ್ಲ ಪೇಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಅಷ್ಟು ನಾನು ಮಾಡ್ತೀನಿ. ಇವಾಗ ನಾನು 2 ಪೀಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ಇದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಇವಾಗ ಶುಂಠಿ ಸ್ಲೈಸ್ ಆಗಿದೆ. ಅದೇ ಥರ ಬೆಳ್ಳುಳ್ಳಿ ಸಹ ಮಾಡ್ಕೊಳ್ತೀನಿ.
ನೋಡಿ ಇವಾಗ ಬೆಳ್ಳುಳ್ಳಿ ಸಹ ಸ್ಲೈಸ್ ಆಗಿದೆ. ಇವಾಗ ಮೆಣಸಿನ್ಕಾಯಿ ಸ್ಲಿಟ್ ಮಾಡ್ಕೋತೀನಿ. ಇವಾಗ ಇಷ್ಟಾದ್ಮೇಲೆ ಎಲ್ಲ ಇದೇ ಥರ ಚಾಪ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ಈರುಳ್ಳಿ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡು ಬರ್ತೀನಿ. ಮತ್ತು ಟೊಮ್ಯಾಟೊ ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊಂಡು ಆಗಿದೆ. ಸ್ಟವ್ ಅಂಟಿಸ್ಕೊಳ್ಳೋಣ. ಒಂದು ಪಾತ್ರೆ ಇಲ್ಲ ಬಾಣಲೆ ಇಟ್ಕೊಳ್ಳೋಣ. ಎಣ್ಣೆ ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡಬೇಕಲ್ವ, ಹಾಗಾಗಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸಾಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಬೆಂಡೆಕಾಯಿ ಹಾಕೊಂಡು ಫ್ರೈ ಮಾಡೋಣ. ತುಂಬ ಹೊತ್ತು ಬೆಂಡೆಕಾಯಿ ಫ್ರೈ ಮಾಡೋದು ಬೇಡ. 5 ನಿಮಿಷ ಫ್ರೈ ಮಾಡಿದರೆ ಸಾಕು, ಇಲ್ಲಾಂದರೆ ಬೆಂಡೆಕಾಯಿ ಎಲ್ಲ ಅಂಟು ಬಿಟ್ಕೊಳ್ಳುತ್ತೆ. ಫ್ಲೇಮ್ ಮೀಡಿಯಂ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಲಿಡ್ ಮುಚ್ಚಿಬಿಡೋಣ. ಚೆಕ್ ಮಾಡೋಣ. 2 ಮಿನಿಟ್ಸ್ ಆಗಿದೆ. ಫ್ಲೇಮ್ ಸಿಮ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದು ತೆಗೆದುಕೊಂಡ್ಬಿಡೋಣ. ಇದೇ ಪಾತ್ರೆಯಲ್ಲಿ ತೆಗೆದುಕೊಂಡ್ಬಿಡ್ತೀನಿ. ಇವಾಗ ಅದೇ ಬಾಣಲೆಗೆ ಮತ್ತೆ ಎಣ್ಣೆ ಸೇರಿಸ್ಕೊಳ್ಳೋಣ. ನಾನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ. ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಬಿಸಿ ಆಗಿದೆ. ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮ್ ಸ್ವಲ್ಪ ಹೈ ಮಾಡ್ತೀನಿ. ಇವಾಗ ಸ್ಲೈಸ್ ಮಾಡಿರುವ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ಲಿಟ್ ಮಾಡಿರುವ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿಯ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೆ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಇವಾಗ ಇದೆಲ್ಲ ಫ್ರೈ ಆಗಿದೆ. ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಇದು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಫ್ರೈ ಆಗ್ತಾ ಇರಲಿ. ಫ್ರೈ ಆಗುವಷ್ಟರಲ್ಲಿ ಇದಕ್ಕೆ ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ.
1 ಕಪ್ ಮೊಸರು ತೊಗೊಂಡಿದ್ದೀನಿ. ಈ ಮೊಸರು ಫ್ರೆಶ್ ಆಗಿದೆ, ಹುಳಿ ಇಲ್ಲ. ಹುಳಿ ಮೊಸರು ಇರಬಾರ್ದು. ಖಾರಕ್ಕೆ ಬೇಕಾದಷ್ಟು ಬಾಡಿಗೆ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೀ ಸ್ಪೂನ್ ಕಡಲೆ ಹಿಟ್ಟು, ಧನಿಯಾ ಪುಡಿ. ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಇಲ್ದಿರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಗಂಟು ಇಲ್ದಿರ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಪಕ್ಕಕ್ಕೆ ಇಡೋಣ. ಇವಾಗ ಟೊಮೆಟೊ ಹಸಿ ಸ್ಮೆಲ್ ಹೋಗಿದೆ, ನೀರು ಸಹ ಬಾಡ್ಕೊಂಡಿದೆ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನೆನಪಿರ್ಲಿ, ಬೆಂಡೆಕಾಯಲ್ಲಿ ಸ್ವಲ್ಪ ನಾವು ಉಪ್ಪು ಹಾಕಿದ್ದೀವಿ ಮ್ಯಾರಿನೇಷನ್ಗೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮಿಕ್ಸಿ ಜಾರಿಗೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೆಂಪ್ರೇಚರ್ ಲೋ ಮಾಡೋಣ. ಇವಾಗ ಈ ಮೊಸರಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈ ಗೊಜ್ಜಿಗೂ ಸಹ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಬಿಸಿ ಇರುತ್ತಲ್ವ, ಮೊಸರು ಹಾಕಿದರೆ ಒಡೆದು ಹೋಗುತ್ತೆ ಅಂತ. ಸ್ಟವ್ ಕೂಡ ಸಿಮ್ ಮಾಡಿಕೊಂಡು ಒಂಚೂರು ನೀರು ಸೇರಿಸ್ಕೊಂಡಿದ್ದೀನಿ. ಟೆಂಪ್ರೇಚರ್ ಸ್ವಲ್ಪ ಲೋ ಆದರೆ ಹಾಕಿರೋ ಮೊಸರದು ಒಡೆದು ಹೋಗಲ್ಲ. ಇವಾಗ ಕ್ವಿಕ್ಕಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಫ್ಲೇಮ್ ಲೋ ಅಲ್ಲಿ ಇದೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಕಂದರೆ ಫ್ಲೇಮು ಸ್ವಲ್ಪ ಹೈ ಮಾಡ್ಕೊಳ್ಬೋದು. ನಾನು ಹೈ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮು. 1-2 ನಿಮಿಷ ಲಿಡ್ ಮುಚ್ಚಿಬಿಡೋಣ. ಚೆಕ್ ಮಾಡೋಣ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಬೆಂಡೆಕಾಯಿ ಎಲ್ಲೂ ಅಂಟು ಬಿಟ್ಕೊಂಡಿಲ್ಲ. ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ಲೇಮ್ ಸ್ವಲ್ಪ ಹೈ ಇಟ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಲಿಡ್ ಮುಚ್ಚಿಬಿಡೋಣ. ಚೆಕ್ ಮಾಡ್ಕೊಳ್ಳೋಣ. ಫ್ಲೇಮ್ ಸ್ಲೋ ಮಾಡ್ಕೋತೀನಿ.
ಸ್ವಲ್ಪ ನೀರು ತೆಗೆದುಕೊಳ್ತಾ ಇದ್ದೀನಿ. ಈ ಬೆಂಡೆಕಾಯಿ ಗೊಜ್ಜು ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ, ಕ್ರಂಚಿ ಆಗಿರುತ್ತೆ, ಮೆತ್ತಗಾಗಲ್ಲ. ಮತ್ತೆ ಒಂದೆರಡು ನಿಮಿಷ ಲಿಡ್ ಮುಚ್ಚಿಬಿಡೋಣ. ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡಿದೆ. ಇವಾಗ ಬೆಂಡೆಕಾಯಿ ಎಲ್ಲ ಇದು ಬೆಂದಿದೆ. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ. ನೀರು ಹಾಕೊಂಡಿದ್ದಕ್ಕೆ 1 ನಿಮಿಷ ಲಿಡ್ ಮುಚ್ಚಿ ಬೇಯೋಕೆ ಬಿಟ್ಬಿಡೋಣ. ಇದು ಬೇಯೋಷ್ಟರಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಚಿಕ್ಕ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಸಿಮ್ ಮಾಡ್ಕೊಳ್ಳೋಣ ಸ್ಟವ್. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತೆ 1 ಟೀ ಸ್ಪೂನ್ ಬಿಳಿ ಎಳ್ಳು ತಗೋತಾ ಇದ್ದೀನಿ. ಬಿಳಿ ಎಳ್ಳು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ನಿಮಗೆ ಇನ್ನೂ ತೆಳುವಾಗಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಈಗ ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಒಗ್ಗರಣೆ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಲಿಡ್ ಮುಚ್ಚಿ ಆಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಚೆಕ್ ಮಾಡ್ಕೊಳ್ಳೋಣ. ನೋಡಿ 1 ನಿಮಿಷ ಆಗಿದೆ. ಇವಾಗ ಸ್ಟವ್ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಒಂದ್ಸತಿ ನೀವು ಟ್ರೈ ಮಾಡಿ.